ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬಂದಿತ್ತು. ನೊಂದವರ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ಆ ಸುದ್ದಿಯ ವಿಚಾರವಾಗಿ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ರೋಗಿಗಳಿಗೆ ಕಳಪೆ ಗುಣಮಟ್ಟದ ಔಷಧಿ ಬಳಕೆ ಆಗ್ತಾ ಇತ್ತು. IV ಹಾಗೂ RL ಗ್ಲೂಕೋಸ್ ಬಳಕೆ ಆಗ್ತಾ ಇತ್ತು. ಅದನ್ನ ಬಳಕೆ ಮಾಡಬಾರ್ದು ಅಂತೇಳಿ ಸೂಚನೆ ಕೊಡಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾದಿಂದ ಬರ್ತಾ ಇದ್ದಂಥ ಔಷಧಿಗಳು ನವೆಂಬರ್ 16ನೇ ತಾರೀಕಿನಂದೇ ಈ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ವರದಿ ಮಾಡಿದ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾದಿಂದ ಬರ್ತಾ ಇದ್ದಂತಹ ಒಂದು ಗ್ಲೂಕೋಸ್ ಅನ್ನ ತಕ್ಷಣಕ್ಕೆ ಬಳಕೆ ಮಾಡಬಾರ್ದು ಅಂತೇಳಿ ಸೂಚನೆ ಹೊರಡಿಸಲಾಗಿದೆ. ಈಗ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಳ್ಳಾರಿಯಲ್ಲಿ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಬಾಣಂತಿಯರು ಸಾವಿಗೀಡಾಗ್ತಾ ಇದ್ರು. ಅದರ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ಅಂಶಗಳು ಹೊರಬಿದ್ದಿತ್ತು. ಹಾಗಾಗಿ ರಿಪಬ್ಲಿಕ್ ಕನ್ನಡ ನೊಂದವರ ಪರವಾಗಿ ಧ್ವನಿಯಾಗುವಂಥ ಕೆಲಸವನ್ನ ಮಾಡಿತ್ತು. ಇನ್ನು ಮುಂದೆ ಕೂಡ ಹೀಗಾಗಬಾರ್ದು ಅಂತೇಳಿ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಈಗ ಎಚ್ಚೆತ್ತುಕೊಂಡಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಒಂದು ಗ್ಲೂಕೋಸ್ ಅನ್ನ ಬಳಕೆ ಮಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷ ಪಟ್ಟದ ಮೇಲೆ KN ರಾಜಣ್ಣ ಕಣ್ಣು ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ KN ರಾಜಣ್ಣ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲಿ ರಾಜಕೀಯ ನಡೆಯೋದಿಲ್ಲ, ರಾಜಕೀಯ ನಡೆಯುವಂಥ ಜಾಗನೇ ಬೇರೆ, ಮೀಡಿಯಾದ ಮುಖಾಂತರ ನಡೆಯೋದಲ್ಲ ಅಂತ, ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಪರೋಕ್ಷವಾಗಿ KN ರಾಜಣ್ಣಗೆ CM DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕಾರಣ ಚರ್ಚೆ ಮಾಡೋಕ್ಕೆ ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಆತ್ಮಹತ್ಯೆ ಕೇಸ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ತನಿಖೆಯಿಂದ DYSP ಕನಕಲಕ್ಷ್ಮಿ ಅವರಿಗೆ ಕೊಕ್ಕು ನೀಡಲಾಗಿದೆ. ಬನಶಂಕರಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಕೇಸ್ ಇದು. ಯಾವುದೇ ತನಿಖೆ ನಡೆಸಬೇಡಿ ಅಂತ ಕನಕಲಕ್ಷ್ಮಿ ಅವರಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. CID ಹಿರಿಯ ಅಧಿಕಾರಿಗಳು ಕನಕಲಕ್ಷ್ಮಿಗೆ ಈ ಸೂಚನೆ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಸ್ಟೋರಿ. ಭೋವಿ ನಿಗಮದ ತನಿಖೆಯ ಸಂದರ್ಭದಲ್ಲಿ DYSP ಕನಕಲಕ್ಷ್ಮಿ ಈ ಜೀವ ಅನ್ನುವಂಥ ಮಹಿಳೆಗೆ ಏನು ಹಿಂಸೆ ಕೊಟ್ಟಿದ್ರು ಅನ್ನೋಂಥ ಆರೋಪ ಇತ್ತು. ಅಷ್ಟೇ ಅಲ್ಲ, ವಿವಸ್ತ್ರಗೊಳಿಸಿ ಚೆಕ್ ಮಾಡಿದ್ರು ಅನ್ನೋಂಥ ಆರೋಪ, ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಜೀವ ಆ ನಂತರ ಸೂಯಿಸೈಡ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಇತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ DYSP ಕನಕಲಕ್ಷ್ಮಿ ಅವರಿಗೆ ತನಿಖೆಯಿಂದ ದೂರ ಉಳಿಯುವಂಥ ಸೂಚನೆ ಕೊಡಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಾಗರಾಜ್, ಬಹಳ ಸೂಕ್ಷ್ಮವಾದಂಥ ಒಂದು ಕೇಸ್ ಇದು. ಜೀವ ಸಾಮಾನ್ಯ ಮಹಿಳೆ ಕೂಡ ಅಲ್ಲ, ಆಕೆ ವಕೀಲರಾಗಿದ್ದಂಥವ್ರು, ಜೊತೆಗೆ ಅವರು ಕೈಗಾರಿಕೆ ನಡೆಸ್ತಾ ಇದ್ದಂಥವ್ರು. ಹಾಗಾಗಿ ಅವರು ಸೂಯಿಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಪ್ರಕರಣ. ಜೊತೆಗೆ DYSP ಕನಕಲಕ್ಷ್ಮಿ ಅವರಿಗೆ ಈಗ ತನಿಖೆಯಿಂದ ದೂರ ಉಳಿರಿ ಅಂತ ಹೇಳಿದ್ದಾರೆ ಅಂತ ಏನೆಲ್ಲ ಇದೆ ಈ ಬಗ್ಗೆ ಅಪ್ಡೇಟ್, ಜೊತೆಗೆ ಯಾವ ಹಾದಿಯಲ್ಲಿ ತನಿಖೆ ಸಾಗ್ತಾ ಇದೆ? ಶ್ರೀಲಕ್ಷ್ಮಿ, ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ತನಿಖೆಯನ್ನು ನಡೆಸ್ತಾ ಇದ್ದಂಥ DYSP ಕನಕಲಕ್ಷ್ಮಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತನಿಖೆಯನ್ನು ಸದ್ಯಕ್ಕೆ ಮಾಡಬೇಡಿ ಅಂತಂತೇಳಿ DYSP CID ಹಿರಿಯ ಅಧಿಕಾರಿಗಳು DYSP ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ 13 ಪುಟಗಳ ಒಂದು ಡೆತ್ ನೋಟನ್ನು ವಶಕ್ಕೆ ಪಡೆಯಲಾಗಿದೆ. ಅದನ್ನು FSLಗೆ ಕಳಿಸಿರ್ತಕ್ಕಂಥದ್ದು. ಅದು ಜೀವ ಅವರೇ ಬರೆದಿರ್ತಕ್ಕಂಥ ಡೆತ್ ನೋಟ ಅಥವಾ ಏನು ಬೇರೆ ಯಾರ್ದಾದ್ರೂ ಬರವಣಿಗೆ ಇದೆಯಾ, ಯಾಕೆ
ಇಷ್ಟೊಂದು ದೊಡ್ಡ ಮಟ್ಟದ 13 ಪುಟಗಳ ಒಂದು ಡೆತ್ ನೋಟನ್ನು ಬರೆಯಲಾಗಿದೆ. ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ CCB ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಒಂದು ಆದೇಶ ಬರಬೇಕಾಗಿತ್ತು. ಈ ಒಂದು ಪ್ರಕರಣವನ್ನು CBIಗೆ ವಹಿಸುವುದಕ್ಕೆ ಸಂಬಂಧಿಸಿದಂತೆ ಏನು ವಕೀಲರ ಸಂಘದಿಂದ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಲಾಗಿತ್ತು, ಅದರ ಆದೇಶ ಬರಬೇಕಾಗಿತ್ತು. ಆದರೆ ಇವತ್ತು ಏನು ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಪೀಠ ಇವತ್ತು ಅವರು ಇವತ್ತು ಪೀಠದಲ್ಲಿ ಕೂರ್ತಾ ಇಲ್ಲ. ಹೀಗಾಗಿ ಇವತ್ತು ಆದೇಶ ಬರುವಂಥದ್ದು ಬಹುತೇಕ ಡೌಟ್. ಹೀಗಾಗಿ ಒಂದು ಕಡೆ ಕೋರ್ಟ್ ನಿಗಾವಣೆಯಲ್ಲಿ ಪ್ರಕರಣ ಇರೋದ್ರಿಂದ ಒಂದು ಕಡೆ CID ಅಧಿಕಾರಿಗಳು ಈ ಒಂದು ಬೋವಿ ನಿಗಮದ ಅಕ್ರಮದ ತನಿಖೆಯನ್ನು ಬಹಳ ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತ ಕಡೆ CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಸಹ ಇದರಲ್ಲಿ ಜಾಗೃತವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಲೂಪ್ ಹೋಲ್ ಆಗದೆ ಯಾಕೆ ಒಂದು ಘಟನೆ ಆಗಿದೆ ಮತ್ತು ತನಿಖಾಧಿಕಾರಿ ಎಷ್ಟರ ಮಟ್ಟಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಥವಾ ಒಂದು ಡೆತ್ ನೋಟ್ನ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಅಧ್ಯಕ್ಷ ಪಟ್ಟದ ಮೇಲೆ KN ರಾಜಣ್ಣ ಕಣ್ಣು ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ KN ರಾಜಣ್ಣ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲಿ ರಾಜಕೀಯ ನಡೆಯೋದಿಲ್ಲ, ರಾಜಕೀಯ ನಡೆಯುವಂಥ ಜಾಗನೇ ಬೇರೆ, ಮೀಡಿಯಾದ ಮುಖಾಂತರ ನಡೆಯೋದಲ್ಲ ಅಂತ, ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಪರೋಕ್ಷವಾಗಿ KN ರಾಜಣ್ಣಗೆ CM DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕಾರಣ ಚರ್ಚೆ ಮಾಡೋಕ್ಕೆ ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಆತ್ಮಹತ್ಯೆ ಕೇಸ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ತನಿಖೆಯಿಂದ DYSP ಕನಕಲಕ್ಷ್ಮಿ ಅವರಿಗೆ ಕೊಕ್ ನೀಡಲಾಗಿದೆ. ಬನಶಂಕರಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಕೇಸ್ ಇದು. ಯಾವುದೇ ತನಿಖೆ ನಡೆಸಬೇಡಿ ಅಂತ ಕನಕಲಕ್ಷ್ಮಿ ಅವರಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. CID ಹಿರಿಯ ಅಧಿಕಾರಿಗಳು ಕನಕಲಕ್ಷ್ಮಿಗೆ ಈ ಸೂಚನೆ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಸ್ಟೋರಿ. ಭೋವಿ ನಿಗಮದ ತನಿಖೆಯ ಸಂದರ್ಭದಲ್ಲಿ DYSP ಕನಕಲಕ್ಷ್ಮಿ ಈ ಜೀವ ಅನ್ನುವಂಥ ಮಹಿಳೆಗೆ ಏನು ಹಿಂಸೆ ಕೊಟ್ಟಿದ್ರು ಅನ್ನೋಂಥ ಆರೋಪ ಇತ್ತು. ಅಷ್ಟೇ ಅಲ್ಲ, ವಿವಸ್ತ್ರಗೊಳಿಸಿ ಚೆಕ್ ಮಾಡಿದ್ರು ಅನ್ನೋಂಥ ಆರೋಪ, ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಜೀವ ಆ ನಂತರ ಸೂಯಿಸೈಡ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಇತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ DYSP ಕನಕಲಕ್ಷ್ಮಿ ಅವರಿಗೆ ತನಿಖೆಯಿಂದ ದೂರ ಉಳಿಯುವಂಥ ಸೂಚನೆ ಕೊಡಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಾಗರಾಜ್, ಬಹಳ ಸೂಕ್ಷ್ಮವಾದಂಥ ಒಂದು ಕೇಸ್ ಇದು. ಜೀವ ಸಾಮಾನ್ಯ ಮಹಿಳೆ ಕೂಡ ಅಲ್ಲ, ಆಕೆ ವಕೀಲರಾಗಿದ್ದಂಥವ್ರು, ಜೊತೆಗೆ ಅವರು ಕೈಗಾರಿಕೆ ನಡೆಸ್ತಾ ಇದ್ದಂಥವ್ರು. ಹಾಗಾಗಿ ಅವರು ಸೂಯಿಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಪ್ರಕರಣ. ಜೊತೆಗೆ DYSP ಕನಕಲಕ್ಷ್ಮಿ ಅವರಿಗೆ ಈಗ ತನಿಖೆಯಿಂದ ದೂರ ಉಳಿರಿ ಅಂತ ಹೇಳಿದ್ದಾರೆ ಅಂತ. ಏನೆಲ್ಲ ಇದೆ ಈ ಬಗ್ಗೆ ಅಪ್ಡೇಟ್, ಜೊತೆಗೆ ಯಾವ ಹಾದಿಯಲ್ಲಿ ತನಿಖೆ ಸಾಗ್ತಾ ಇದೆ? ಶ್ರೀಲಕ್ಷ್ಮಿ, ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ತನಿಖೆಯನ್ನು ನಡೆಸ್ತಾ ಇದ್ದಂಥ DYSP ಕನಕಲಕ್ಷ್ಮಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತನಿಖೆಯನ್ನು ಸದ್ಯಕ್ಕೆ ಮಾಡಬೇಡಿ ಅಂತಂತೇಳಿ DYSP CID ಹಿರಿಯ ಅಧಿಕಾರಿಗಳು DYSP ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ 13 ಪುಟಗಳ ಒಂದು ಡೆತ್ ನೋಟನ್ನು ವಶಕ್ಕೆ ಪಡೆಯಲಾಗಿದೆ. ಅದನ್ನು FSLಗೆ ಕಳಿಸಿರ್ತಕ್ಕಂಥದ್ದು. ಅದು ಜೀವ ಅವರೇ ಬರೆದಿರ್ತಕ್ಕಂಥ ಡೆತ್ ನೋಟ ಅಥವಾ ಏನು ಬೇರೆ ಯಾರ್ದಾದ್ರೂ ಬರವಣಿಗೆ ಇದೆಯಾ, ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ 13 ಪುಟಗಳ ಒಂದು ಡೆತ್ ನೋಟನ್ನು ಬರೆಯಲಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ CCB ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಒಂದು ಆದೇಶ ಬರಬೇಕಾಗಿತ್ತು. ಈ ಒಂದು ಪ್ರಕರಣವನ್ನು CBIಗೆ ವಹಿಸುವುದಕ್ಕೆ ಸಂಬಂಧಿಸಿದಂತೆ ಏನು ವಕೀಲರ ಸಂಘದಿಂದ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಲಾಗಿತ್ತು, ಅದರ ಆದೇಶ ಬರಬೇಕಾಗಿತ್ತು. ಆದರೆ ಇವತ್ತು ಏನು ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಪೀಠ ಇವತ್ತು ಅವರು ಇವತ್ತು ಪೀಠದಲ್ಲಿ ಕೂರ್ತಾ ಇಲ್ಲ. ಹೀಗಾಗಿ ಇವತ್ತು ಆದೇಶ ಬರುವಂಥದ್ದು ಬಹುತೇಕ ಡೌಟ್. ಹೀಗಾಗಿ ಒಂದು ಕಡೆ ಕೋರ್ಟ್ ನಿಗಾವಣೆಯಲ್ಲಿ ಪ್ರಕರಣ ಇರೋದ್ರಿಂದ ಒಂದು ಕಡೆ CID ಅಧಿಕಾರಿಗಳು ಈ ಒಂದು ಬೋವಿ ನಿಗಮದ ಅಕ್ರಮದ ತನಿಖೆಯನ್ನು ಬಹಳ ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತ ಕಡೆ CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಸಹ ಇದರಲ್ಲಿ ಜಾಗೃತವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಲೂಪ್ ಹೋಲ್ ಆಗದೆ ಯಾಕೆ ಒಂದು ಘಟನೆ ಆಗಿದೆ ಮತ್ತು ತನಿಖಾಧಿಕಾರಿ ಎಷ್ಟರ ಮಟ್ಟಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಥವಾ ಒಂದು ಡೆತ್ ನೋಟ್ನ ಸತ್ಯಾಸತ್ಯತೆ
ಅದು ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.